ಸಿಂದಗಿ ತಾಲೂಕಿನ ಮನ್ನಾಪುರದ ಸಂಗಮನಾಥ ಸಕ್ಕರೆ ಕಾರ್ಖಾನೆಯಲ್ಲಿ ಇತ್ತೀಚೆಗೆ ಹಲವಾರು ರೈತರು ಕೂಡ ತೂಕದಲ್ಲಿ ಮೋಸ ಆಗ್ಯದ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ರು. ಆ ನಿಟ್ಟಿನೊಳಗ ದರಪ್ ಕೂಡ ಬಿರಾದರ್ ಅನ್ನುವಂತ ರೈತರು ಇತ್ತೀಚೆಗೆ ಹೊರಗಡೆ ಕಾರ್ಖಾನೆಯಲ್ಲಿ ಅಂದ್ರೆ ತೂಕದ ಯಂತ್ರಗಳಲ್ಲಿ ಕಾಟ ಮಾಡಿಕೊಂಡು ಕಾರ್ಖಾನೆಯಲ್ಲಿ ಕಾಟ ಮಾಡಿಸಿದ ಸಂದರ್ಭದಲ್ಲಿ ಸುಮಾರು 1 ಟನ್ಗಿಂತ ಹೆಚ್ಚು ಅಲ್ಲಿ ಏನದ ಅಂತರ ಕಂಡು ಬರ್ತದೆ. ಆ ಸಂದರ್ಭದಲ್ಲಿ ಇಲ್ಲ ನಿಮ್ ತೂಕದಾಗ ಮೋಸ ಅದ ಅಂತ ಹೇಳಿ ಅವ್ರು ಏನದ ದಾಂಧಲಿ ಮಾಡಕತ್ತ ಸಂದರ್ಭದಲ್ಲಿ ಅವಾಗ ಏನದ ಕಾರ್ಖಾನೆಯ ಸಿಬ್ಬಂದಿಗಳು ಬಂದು ಇಲ್ಲ ನಮ್ಗೆ ಕರೆಕ್ಟ್ ಐತೆ ಅಂತ ಹೇಳಿ ವಾದ ಮಾಡಿ ಅಧಿಕೃತವಾದಂತಹ ಒಂದು ಚೀಟಿ ಕೊಟ್ಟಿರ್ತಾರ, ತೂಕದ ಚೀಟಿ ಕೊಟ್ಟಿರ್ತಾರೆ. ಅದ್ರಾಗ 995 ಕಿಲೋ ಅಲ್ಲಿಗೆ ಇಲ್ಲಿಗೆ ಡಿಫರೆನ್ಸ್ ಆಗಿರ್ತದೆ. ಅವಾಗ ಏನದ ಸ್ಥಳಕ್ಕೆ ಏನದ ಇವ್ರು ಬರ್ತಾರೆ, ಸಿಂದಗಿ ತಹಸೀಲ್ದಾರ್ ಬಂದು ಮತ್ತೆ ಕಾಟ ಮಾಡಿದಂತ ಸಂದರ್ಭದಲ್ಲಿ 560 ಕಿಲೋ ಡಿಫರೆನ್ಸ್ ಬರ್ತದೆ. ಅವರು ಕೂಡ ಮತ್ತೆ ವೇಟ್ ಅಂಡ್ ಮೆಜರ್ಮೆಂಟ್ ಜಿಲ್ಲಾಧಿಕಾರಿಗಳಿಗೆ ಕರೆಸಿ ಮತ್ತೊಮ್ಮೆ ತೂಕ ಮಾಡಿಸಿದಂತ ಸಂದರ್ಭದಲ್ಲಿ ಕೇವಲ ಒಂದು 20 ರಿಂದ 40 ಕಿಲೋ ಅಷ್ಟೇ ಡಿಫರೆನ್ಸ್ ಬರ್ತದ. ಈ ನಿಟ್ಟಿನೊಳಗೆ ಒಟ್ಟಾರೆಯಾಗಿ ಮೋಸ ಆಗ್ಯದ ಅಂತ ಹೇಳಿ ಆ ರೈತರು ಹೇಳ್ಕೊತ ಬರ್ತಾರ. ನಮ್ಮ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಅಧಿಕೃತವಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ಸಲ್ಲಿಸುವ ಮೂಲಕ ಆ ಕಾರ್ಖಾನೆಯನ್ನು ತನಿಖೆ ಮಾಡಬೇಕು. ಈ ರೀತಿ 1 ಟನ್ ಒಂದು ಕಬ್ಬಿನ ಇದ್ರೊಳಗೆ ಮೋಸ ಆಯ್ತಪ್ಪ ಅಂತಂದ್ರೆ ರೈತರಿಗೆ ಉಳಗಾಲಿಲ್ಲ, ದೊಡ್ಡ ಮಟ್ಟದ ಮೋಸ ಆಗ್ತದೆ ಅಂತ ಹೇಳಿ ನಾವು ಏನದ ದೂರನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೊಂದು ಕಮಿಟಿಯನ್ನು ರೈಸ್ ಮಾಡಿ ಫುಡ್ ಡಿಡಿ ಅವರಿಗೆ, ಆಮೇಲೆ ಇಂಡಿ ಎಸಿ ಅವರಿಗೆ, ಸಿಂದಗಿ ತಹಸೀಲ್ದಾರ್ ಅವರಿಗೆ, ಆಮೇಲೆ ವೇಟ್ ಅಂಡ್ ಮೆಜರ್ಮೆಂಟ್ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಕಳಿಸಿ ಸ್ಥಳ ಪರಿಶೀಲನೆ ಮಾಡಿ ಮಣ್ಣು ಏನಾಗ್ಯದ ಅಂತ ಹೇಳಿ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾವನ್ನು ಮತ್ತೊಮ್ಮೆ ತಪಾಸಣೆ ಮಾಡಲಾಗಿ ಅಲ್ಲಿ ಕೂಡ ಹಲವಾರು ಗೊಂದಲಗಳಿದ್ದು ಅದನ್ನೆಲ್ಲ ಕೂಡ ಮತ್ತೊಮ್ಮೆ ಒಂದು 5-6 ಬಾರಿ ಪರಿಶೀಲನೆ ಮಾಡಿ ಕೇವಲ ಒಂದೇ ಒಂದು ತೂಕದ ಯಂತ್ರದಲ್ಲಿ ಹಲವಾರು ಟ್ರ್ಯಾಕ್ಟರ್ಗಳನ್ನು ನಿಲ್ಲಿಸುವ ಮೂಲಕ ಅವರು ಕೂಡ ಮತ್ತೊಮ್ಮೆ ಪ್ರಯತ್ನ ಮಾಡಿದಾಗ ಕೂಡ ಬಹಳ ಡಿಫರೆನ್ಸ್ ಬಂದಿಲ್ಲ. ಅಂತಂದ್ರೆ ಮೊದಲು ಮೋಸ ಮಾಡಿದ ಕರೆಯಾದವರು ಅಧಿಕಾರಿಗಳು ಬರ್ತಾರಂತ ಹೇಳಿಕೆ ಬಂದಂತ ಸಂದರ್ಭದಲ್ಲಿ ಅವ್ರು ಕರೆಕ್ಟ್ ಮಾಡ್ಕೊಂತಾರ ಅಂತ ಹೇಳಿ ಎಲ್ಲ ರೈತರು ಅಂದಾಗ ಅವಾಗ ಮಾನ್ಯ ತಹಸೀಲ್ದಾರ್ ಅವರು ಒಪ್ಪಿಕೊಂಡು 560 ಕಿಲೋ ಮನೆ ಡಿಫರೆನ್ಸ್ ಆಗಿದ್ದು ಕರೆಯಾದ, ಮೋಸ ಆಗಿರೋ ಸಾಧ್ಯತೆಗಳದಾವ ಅಂತ ಹೇಳಿ ಅವರೊಂದು ವರದಿಯನ್ನು ರೆಡಿ ಮಾಡಿ ಇಂಡಿ ಎಸಿ ಅವ್ರಿಗೆ ಕೂಡ ಕೊಟ್ಟಾರ. ಅದಕ್ಕೆ ಮಾನ್ಯ ಸಕ್ಕರೆ ಕಾರ್ಖಾನೆಯವರು ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟು 2 ದಿನದ ಕಾಲಾವಕಾಶ ಕೊಟ್ಟಿಸಿಂದ ಅವ್ರಿಗೆ ಏನದ ವರದಿ ನೀಡಲಕ್ಕೆ ಹೇಳ್ಯಾರ. ಅದಕ್ಕೆ ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಅಲ್ಲಿ ಏನದ ಮೋಸ ಮಾಡಿದ್ದೆ ಕರೆ ಐತಪ್ಪ ಅಂತಂದ್ರೆ ಆ ಕಾರ್ಖಾನೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು, ಇಲ್ಲ ತೂಕದ ಯಂತ್ರ ಬಂದ್ ಮಾಡಿ ಬೇರೆ ತೂಕದ ಯಂತ್ರ ಅಳವಡಿಸುವುದಿರಬಹುದು, ಇಲ್ಲ ಸೂಕ್ತ ಕಾನೂನು ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ಆಗ್ರಹ ಮಾಡ್ಲಕ್ ಬಂದಿದ್ದೀವಿ. ಅದೇ ರೀತಿಯಾಗಿ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ರು ಇತ್ತೀಚೆಗೆ ಸರ್ಕಾರದಿಂದ ಸಕ್ಕರೆ ಕಾಟಗಳನ್ನು ಮಾಡ್ರಿ ಅಂತ ಹೇಳಿ ನಾವೇನಾದ್ರು ಆಗ್ರಹ ಮಾಡಿದಂತ ಸಂದರ್ಭದಲ್ಲಿ ಇಲ್ಲ ನಮ್ಮ ವೇಟ್ ಅಂಡ್ ಮೆಜರ್ಮೆಂಟ್ ದವರು ಅತ್ಯಂತ ನೀಟಾಗಿ ಎಲ್ಲ ಕಡೆ ಅದಕ್ಕೆಲ್ಲ ವ್ಯವಸ್ಥಿತವಾಗಿ ಮಾಡ್ಯಾರ ಅಂತ ಹೇಳಿದ್ರು. ಆದ್ರೂ ಕೂಡ ಇದ್ರಲ್ಲಿ ಮೋಸ ಆಯ್ತಪ್ಪ ಅಂತಂದ್ರೆ 5 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಅದಕ್ಕೆ ಆದಷ್ಟು ಬೇಗನೆ ಮಾನ್ಯ ಶಿವಾನಂದ ಪಾಟೀಲ್ರು ಆ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಅದರ ಮೋಸ ಆಗಿರುವ ಸಾಧ್ಯತೆಗಳು ಎಲ್ಲ ಇದಾವೆ. ಆ ನಿಟ್ಟಿನೊಳಗೆ 5 ಲಕ್ಷ ರೂಪಾಯಿ ರೈತರಿಗೆ ಬಹುಮಾನವನ್ನು ಕೊಡಬೇಕಂತ ಕೂಡ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ.